ಎಣ್ಣೆ ಅಂತ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತಾ ಇದ್ದೀನಿ. ಫಸ್ಟು ಆಯಿಲ್, ಇದು ಕುಕ್ಕಿಂಗ್ ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲು. ನಾನು ಈ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಎಣ್ಣೆನ ನೀವು ತೊಗೋಬೋದು. ಹಾಗೆ ಮೆಂತ್ಯ ಮತ್ತು ಆಲೂವೆರಾ ಮತ್ತು ಆನಿಯನ್, ಆಮೇಲೆ ಒಂದು 2 ಇಡೀ ಕರಿಬೇವಿನ ಸೊಪ್ಪು, ಇದು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್, ಆಮೇಲೆ ಇದು ಕೊನೆಗೆ ಯೂಸ್ ಮಾಡೋದು. ಇದು ಹಾಗೇ ಇರಲಿ. ಈಗ ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗಲಿ ಕೊಬ್ಬರಿ ಎಣ್ಣೆ, ಅಲ್ಲಿವರೆಗೂ ಅದಕ್ಕೆ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ 1 ಕಪ್ಪು, 1/2 ಕಟ್ ಮಾಡಿ ಹಾಕೋಣ. ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ರಿಸಲ್ಟ್, ಒಳ್ಳೆಯ ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕು. ಮತ್ತು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಎಲ್ಲ ಒಟ್ಟಿನಲ್ಲಿ ಟೋಟಲ್ ಆಲ್ ಇನ್ ಒನ್ ಎಲ್ಲದಕ್ಕೂ ಈ ಆಯಿಲ್ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಮೆಂತ್ಯೆಯಿಂದ ಆಲೂವೆರಾ ಎಲ್ಲ ಮೆಲ್ಟ್ ಆಗಿರುತ್ತೆ. ಈಗ ಇದನ್ನು ಏನು ಮಾಡಬೇಕಂದ್ರೆ, ಈಗ ಆಯಿಲ್ ಕಾಯಕ್ಕೆ ಇಟ್ಟಿರ್ತೀವಲ್ಲ, ಎಣ್ಣೆ ಬಿಸಿಗೆ ಇಟ್ಟಿರ್ತೀವಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಕಪ್ಪಗಾಗಬೇಕು. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದು ಫುಲ್ ಕಪ್ಪಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಬೇಕು. ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಒಂದು ಬ್ರೌನಿಷ್ ಆಗಿದೆ. ಈಗ ಕನ್ಸಿಸ್ಟೆನ್ಸಿ ಬಂದ್ರ ಮೇಲೆ ನಾವೇನು ಮಾಡಬೇಕು, ಈ ಕ್ಯಾಸ್ಟರ್ ಆಯಿಲ್ ಇದೆಯಲ್ಲ, ಹರಳೆಣ್ಣೆ, ಇದು 1/4 ಲೀಟ್ರು, ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆಗೆ 1/4 ಲೀಟ್ರು ಹರಳೆಣ್ಣೆ ಹಾಕಿಬಿಟ್ಟು, ಈ ಕೆಂಪಾಗಿದೆ ನೋಡಿ, ಈ ಥರ ಬ್ಲ್ಯಾಕ್ ಆಗಿದೆ. ಆಗ ಕ್ಯಾಸ್ಟರ್ ಆಯಿಲ್ನ ಸೇರಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ತೀವಿ. ನೋಡಿ, ಈಗ ಈ ರೀತಿ ಒಂದು ಗ್ರೀನಿಶ್ ಬಂದಿದೆ ಎಣ್ಣೆ. ಇದು ಮೆಂತ್ಯ ಎಣ್ಣೆ ಅಂತ. ಇದಕ್ಕೆ ಮೆಂತ್ಯನೇ ಮೇಯ್ನಾಗಿ ಬೇಕಾಗಿರೋದು. ಮೆಂತ್ಯ ನೋಡಿ, ಈಗ ಈ ರೀತಿ ಮೆಂತ್ಯ ಎಲ್ಲ ಈ ಕಲರ್ಗೆ ಟರ್ನ್ ಆಗಿರಬೇಕು. ಈ ಕಲರ್ಗೆ ಟರ್ನ್ ಆದ್ರ ಮೇಲೆ ಆಫ್ ಮಾಡಿಕೊಂಡು ಈ ಎಣ್ಣೆನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಎಣ್ಣೆ ಹೀಗಿದೆ.